ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾಗುಮಹಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ತುಂಬಾನೇ ಸಿಂಪಲ್ ಆಗಿ ಮನೆಯಲ್ಲಿರುವಂತಹ ಕಡಲೆಕಾಳಿಂದ ಚಾಟ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಎಷ್ಟೋ ತರದ ಕೋಸಂಬರಿ ಚಾಟ್ಗಳನ್ನ ತಿಂದಿರ್ತೀರಾ. ಆದ್ರೆ ನೀವು ಈ ತರ ಒಂದ್ಸಲಿ ಕಡಲೆಕಾಳು ಚಾಟ್ ಅನ್ನ ಮಾಡಿ ನೋಡಿ, ಒಂದ್ಸಲಿ ಟ್ರೈ ಮಾಡಿ ನೋಡಿ. ತುಂಬಾನೇ ಚೆನ್ನಾಗಿ ಕೂಡ ಇರುತ್ತೆ. ಹಾಗೆ ಆರೋಗ್ಯವು ಕೂಡ ತುಂಬಾನೇ ಒಳ್ಳೇದು. ಹಾಗೆ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾನೇ ಸೂಕ್ತವಾದಂತಹ ರೆಸಿಪಿ ಅಂತಾನೆ ಹೇಳ್ಬೋದು. ಬನ್ನಿ, ಹಾಗಾದ್ರೆ ಈ ಕಡಲೆಕಾಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ತುಂಬಾನೇ ಸಿಂಪಲ್ ಆಗಿ ಹಾಗೆ ಹೆಲ್ದಿಯಾಗಿ ಈ ಚಾಟ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋನ ನೋಡಿ, ಅವಾಗ್ಲೇನೆ ಈ ಚಾಟ್ ಮಸಾಲಾನ ಯಾವ ರೀತಿ ಮಾಡೋದು ಅಂತ ನಿಮ್ಗೂ ಕೂಡ ಗೊತ್ತಾಗುತ್ತೆ. ಸೊ ಬನ್ನಿ, ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಕಪ್ ಆಗೋಷ್ಟು ಕಡಲೆಕಾಳನ್ನ ಒಂದ್ 8 ಗಂಟೆಗಳ ಕಾಲ ನೆನೆಯಾಕಿ ಇಟ್ಕೊಂಡಿದ್ದೆ. ಅಂದ್ರೆ ನೈಟ್ ನೆನೆಯಾಕಿ ಇಟ್ಕೊಂಡಿದ್ದೆ, ಮಾರ್ನಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇವಾಗ ಕಂಪ್ಲೀಟ್ ಆಗಿ 8 ಅವರ್ ಕೂಡ ಆಗಿದೆ. ಈ ಕಡಲೆಕಾಳು ಕೂಡ ಕ್ಲೀನ್ ಆಗಿ ಕೂಡ ನೆಂದಿದೆ. ಇಷ್ಟಾದ್ರೆ ಸಾಕು. ಇವಾಗ ಇದನ್ನ ಒಂದ್ 2 ರಿಂದ 3 ಬಾರಿ ಕ್ಲೀನ್ ಆಗಿ ತೊಳ್ಕೊಬೇಕಾಗತ್ತೆ. ತೊಳೆದ್ಬಿಟ್ಟು ಆ ನೀರಿನೆಲ್ಲ ಒಂದ್ ಸ್ವಲ್ಪನೂ ಇರ್ಬಾರ್ದು. ಆ ರೀತಿ ಕಾಳು ಮತ್ತೆ ನೀರನ್ನ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ಇವಾಗ ಒಂದು ಕುಕ್ಕರಿಗೆ ತೊಳೆದು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಡಲೆಕಾಳನ್ನ ಹಾಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದ್ ಅರ್ಧ ಲೀಟರ್ ಆಗೋಷ್ಟು ನೀರನ್ನ ಹಾಕಿ ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಇವಾಗ ಇದನ್ನ ಏನಿಲ್ಲ ಅಂದ್ರೂ ಒಂದ್ 3 ರಿಂದ 4 ವಿಸಿಲ್ ಕೂಗಿಸ್ಕೋಬೇಕಾಗತ್ತೆ. ಗ್ಯಾಸ್ ಅನ್ ಮಾಡಿ ಕುಕ್ಕರ್ನ ಇಟ್ಟು ಇವಾಗ 3 ವಿಸಿಲ್ ಬರಕ್ಕೆ ಬಿಟ್ಬಿಡೋಣ. ನೋಡಿ, ಕಂಪ್ಲೀಟ್ ಆಗಿ ವಿಸಿಲ್ ಕೂಡ ಹೋಗಿದೆ. ಕುಕ್ಕರ್ ಕೂಡ ಇವಾಗ ತಣ್ಣಗಾಗಿದೆ, ನೋಡ್ತಾ ಇರ್ಬೋದು. ಇವಾಗ ಕುಕ್ಕರ್ ಮುಚ್ಚಳನ ಓಪನ್ ಮಾಡಿ ತೋರಿಸ್ತಾ ಇದೀನಿ. ಕಾಳು ಬೆಂದಿದ್ಯಾ ಇಲ್ವಾ ಅಂತ ಫಸ್ಟ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಒಂದು ಕಾಳನ್ನ ತೆಗೆದು ಈ ತರ ಪ್ರೆಸ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗಿ ಸಾಫ್ಟ್ ಆಗ್ಬೇಕು. ಅವಾಗ ಈ ಕಡಲೆಕಾಳು ತುಂಬಾನೇ ಪರ್ಫೆಕ್ಟ್ ಆಗಿ ಬೆಂದಿದೆ ಅಂತ. ಇಷ್ಟ ಆದ್ರೆ ಸಾಕು. ಇವಾಗ ನಾವು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಡಲೆಕಾಳು ಮತ್ತೆ ಆ ನೀರನ್ನ ಸಪರೇಟ್ ಮಾಡಿ ಇಟ್ಕೊಳ್ಳೋಣ. ಈ ಕಾಳನ್ನ ಇವಾಗ ಪಕ್ಕಕ್ಕಿಟ್ಟು ಇದಕ್ಕೆ ಚಿಕ್ಕದಾಗಿ ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕಾಗತ್ತೆ. ಮಸಾಲೆಗೆ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಹಾಗೆ ಖಾರಕ್ಕೆ ಅನುಗುಣವಾಗಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ನ ಹಾಕೊಂಡಿದ್ದೀನಿ. ಹಾಗೇನೆ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇವಾಗ ಇದನ್ನ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ನಾವು ಬಿಸಿನೀರನ್ನ ಉಪಯೋಗಿಸ್ಬೇಕು. ನಾನಿಲ್ಲಿ ಬಿಸಿನೀರನ್ನ ಉಪಯೋಗಿಸ್ತಾ ಇಲ್ಲ. ಕಡಲೆಕಾಳನ್ನ ಕೂಗಿಸ್ಕೊಂಡಿದೀವಲ್ಲ, ಅದೇ ಬಿಸಿಯಾಗಿರುತ್ತಲ್ವಾ, ಅದೇ ನೀರನ್ನ ನಾನು ಉಪಯೋಗಿಸಿ ಇದನ್ನ ಪೇಸ್ಟ್ ಮಾಡ್ಕೊಳ್ತಾ ಇದೀನಿ. ನೋಡಿ, ಈ ತರ ಕ್ಲೀನ್ ಆಗಿ ಸ್ವಲ್ಪನೂ ಗಂಟಿರ್ಬಾರ್ದು, ಆ ರೀತಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಈ ಪೇಸ್ಟ್ ಕೂಡ ರೆಡಿ ಆಗಿದೆ. ಇವಾಗ ಗ್ಯಾಸ್ ಅನ್ ಮಾಡಿ ಒಂದು ಕಡಾಯಿನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ಕಡಾಯಿ ಬಿಸಿಯಾಗಿದ ನಂತರ ಒಂದ್ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಇವಾಗ ಗ್ಯಾಸ್ ಅನ್ನ ಕಡಿಮೆ ಹುರಿಯಲ್ಲಿ ಇಟ್ಕೊಂಡು ನಾವು ಪೇಸ್ಟ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ ನಿಧಾನವಾಗಿ ಹಾಕ್ಬೇಕಾಗತ್ತೆ. ಹಾಕಿದ ತಕ್ಷಣ ಎಣ್ಣೆ ಹಾಕಿದ ತಕ್ಷಣ ಇದು ನೀರು ಸಿಡಿಯುತ್ತೆ. ಸೊ ನೋಡ್ಕೊಂಡು ಈ ಮಸಾಲೆನ ಪೇಸ್ಟ್ ಅನ್ನ ಹಾಕೊಳ್ಳಿ. ಈ ಪೇಸ್ಟ್ ಅನ್ನ ಹಾಕೊಂಡಿದ ನಂತರ ಎಣ್ಣೆಯಲ್ಲಿ ಆ ಸ್ಮೆಲ್ ಎಲ್ಲ ಹೋಗ್ಬೇಕು, ಆ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ಏನು ಫ್ರೈ ಮಾಡೋದೇನು ಬೇಕಾಗಿರಲ್ಲ. ಒಂದ್ 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡಿ, ಇಷ್ಟು ಫ್ರೈ ಆಗಿದ ನಂತರ ನಾವು ಕಡಲೆಕಾಳನ್ನ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಕಡಲೆಕಾಳನ್ನು ಕೂಡ ಹಾಕೊಂಡು ಇವಾಗ ಆ ಮಸಾಲೆ ಮತ್ತೆ ಕಡಲೆಕಾಳು ಎಲ್ಲದಕ್ಕೂ ಆ ಮಸಾಲೆ ಎಲ್ಲ ಒಂದಕ್ಕೊಂದು ಬೆರ್ತ್ಕೋಬೇಕು. ಆ ರೀತಿ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಹೈ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಫ್ರೈ ಮಾಡಕ್ ಹೋಗ್ಬೇಡಿ. ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಇದನ್ನ ಈ ತರ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ಒಂದ್ 3 ರಿಂದ 4 ನಿಮಿಷ ಆ ಮಸಾಲೆ ಎಲ್ಲ ಕಡಲೆಕಾಳಿಗೆ ಕ್ಲೀನ್ ಆಗಿ ಬೆರ್ತ್ಕೋಬೇಕು. ಆ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇಷ್ಟಾದ್ರೆ ಸಾಕು. ಇವಾಗ ಗ್ಯಾಸ್ ಅನ್ನ ಆಫ್ ಮಾಡಿ ಈ ಕಡಲೆಕಾಳು ಬಿಸಿ ಇದ್ದಾಗ್ಲೇನೆ ನಾವು ಚಾಟ್ ಮಸಾಲಾನ ಮಾಡ್ಕೊಳಕ್ ಹೋಗ್ಬಾರ್ದು. ಇದು ಕಂಪ್ಲೀಟ್ ಆಗಿ ತಣ್ಣಗಾಗ್ಬೇಕು. ನಂತರ ಇದನ್ನ ನಾವು ಸ್ವಲ್ಪ ಮಸಾಲೆನ ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ಇವಾಗ ಇನ್ನೊಂದು ಮಿಕ್ಸಿಂಗ್ ಬೌಲಿಗೆ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಕಡಲೆಕಾಳನ್ನ ಹಾಕೊಳ್ತಾ ಇದೀನಿ. ಹಾಗೆ 1 ಕಪ್ ಆಗೋಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದೀನಿ. ಈರುಳ್ಳಿ ಜಾಸ್ತಿ ತಿಂತೀವಿ ಅಂತ ಹೇಳಿದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಹಾಗೆ ಒಂದು ಸೌತೆಕಾಯಿನ ಕ್ಲೀನ್ ಆಗಿ ತೊಳ್ಕೊಂಡು ಸಿಪ್ಪೆ ಸಮೇತನೇ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದೀನಿ. ಹಾಗೆ 1 ಮೀಡಿಯಂ ಸೈಜ್ ಟೊಮೊಟೊನ ಇದನ್ನು ಕೂಡ ನೀಟಾಗಿ ವಾಶ್ ಮಾಡ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನ ಏನಿಲ್ಲ ಅಂದ್ರೂ ಒಂದ್ 5 ರಿಂದ 6 ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದೀನಿ. ಹಾಗೆ ಖಾರಕ್ಕೆ ಅನುಗುಣವಾಗಿ ಒಂದೇ ಒಂದು ಹಸಿಮೆಣಸಿಕಾಯಿನ ಹಾಕೊಳ್ತಾ ಇದೀನಿ ಕಟ್ ಮಾಡಿ. ಹಾಗೆ ಇಲ್ಲಿ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಆಲೂಗೆಡ್ಡೆನ ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ಇದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದೀನಿ. ಆಲೂಗೆಡ್ಡೆನ ಬೇಯಿಸಿ ಲಾಸ್ಟ್ ಅಲ್ಲಿ ಈ ತರ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ನೋಡಿ, ಟೇಸ್ಟ್ ಅದು ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ಇವಾಗ ಎಲ್ಲಾನು ಹಾಕೊಂಡಿದ ನಂತರ ಒಂದ್ಸಲಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು. ನಂಗೆ ಯಾಕೋ ಸ್ವಲ್ಪ ಉಪ್ಪು ಕಡಿಮೆ ಆಯ್ತು ಅಂತ ಅನಿಸ್ತು, ಅದಕ್ಕೋಸ್ಕರ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ಇನ್ನೇನು ನಾವು ಸರ್ವ್ ಮಾಡ್ಕೊಂಡು ತಿನ್ಬೇಕು ಅನ್ನೋ ಟೈಮಲ್ಲಿ ನಾನಿಲ್ಲಿ ನಿಂಬೆ ರಸನ ಆಡ್ ಮಾಡ್ಕೊಳ್ತಾ ಇದೀನಿ. ನಿಂಬೆ ರಸನ ಆಡ್ ಮಾಡ್ಕೊಳ್ಳೋ ತಿನ್ನೋದ್ರಿಂದ ಟೇಸ್ಟ್ ಅಂತೂ ಇನ್ನೂ ಸಖತ್ತಾಗಿ ಕೂಡ ಇರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇವಾಗ ನಿಂಬೆ ರಸನ ಆಡ್ ಮಾಡಿದ ನಂತರ ಒಂದ್ಸಲ ಕ್ಲೀನ್ ಆಗಿ ಮಿಕ್ಸ್ ಮಾಡಿದ್ರೆ ಆಯ್ತು.
ಆದಷ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಇದನ್ನ ಒಂದು ದಿನ ಇಟ್ಕೊಂಡು ತಿನ್ಬಹುದು. ನಾನ್ ತೋರಿಸ್ತಾ ಇರುವ ಚಾಟ್ ಬಂದು ಎಲ್ಲಾ ಮನೆಯಲ್ಲಿ ಇರುವಂತಹ ಪದಾರ್ಥಗಳನ್ನ, ಸೊ ಖಂಡಿತ ಇಷ್ಟಪಡ್ತೀರಾ ಅನ್ಕೊಂಡಿದ್ದೀನಿ. ಟ್ರೈ ಮಾಡಿ ನೋಡಿ, ಮತ್ತೆ ಯಾವ ರೀತಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್.